ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಡೈಲಿ ಕೆಎಎಸ್ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಸ್ವಾಗತ. ಇಂದು ನಾವು ಡೇ 17 ಕ್ವಶನ್ ಹಾಗೂ ಅದರ ಆನ್ಸರ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಡೇ 17ನ ಕ್ವಶನ್ ಬಂದು ಡಿಸ್ಕಸ್ ದ ಫ್ಯಾಕ್ಟರ್ಸ್ ದ್ಯಾಟ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಗ್ರೋತ್ ಆಫ್ ದ ಶುಗರ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಸೊ ದ ಕ್ವಶನ್ ಈಸ್ ಫಾರ್ 15 ಮಾರ್ಕ್ಸ್ ಆ್ಯಂಡ್ ದ ವರ್ಡ್ ಲಿಮಿಟ್ ಈಸ್ 250 ವರ್ಡ್ಸ್. ಸೊ ಈ ಕ್ವಶನ್ನ ಕನ್ನಡದ ಅವತರಣಿಕೆಯನ್ನು ನೋಡೋದಾದರೆ, ಕರ್ನಾಟಕದಲ್ಲಿ ಸಕ್ಕರೆ ಉದ್ಯಮದ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಸೊ ಶುಗರ್ ಇಂಡಸ್ಟ್ರಿ ಏನಿದೆ, ಸೊ ಇದು ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಯಾವ ಯಾವ ಕಾರಣಗಳು, ಯಾವ ಯಾವ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಟು ಬೆಗಿನ್ ಅವರ್ ಆನ್ಸರ್ ಬೈ ರೈಟಿಂಗ್ ಆನ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರೀಬೋದು, ಶುಗರ್ ಇಂಡಸ್ಟ್ರಿಯ ಹಿಸ್ಟೋರಿಕಲ್ ಆಸ್ಪೆಕ್ಟ್ನ ಬರೆಯೋದ್ರ ಮುಖಾಂತರ ಕೂಡ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಶುಗರ್ ಇಂಡಸ್ಟ್ರಿ ಇನ್ ಕರ್ನಾಟಕ ಹ್ಯಾಸ್ ಅ ಲಾಂಗ್ ಹಿಸ್ಟ್ರಿ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಅಬೌಟ್ 2500 years old. ಸೊ ಅದನ್ನು ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಕಮಿಂಗ್ ಟು ದ ಮೇನ್ ಬಾಡಿ, ಸೊ ದ ಫ್ಯಾಕ್ಟರ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೋತ್ ಆಫ್ ಶುಗರ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಸೊ ಅದನ್ನು ಬರೆಯುತ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಫೇವರೇಬಲ್ ಕ್ಲೈಮೇಟ್ ಫಾರ್ ಶುಗರ್ ಕೇನ್ ಕಲ್ಟಿವೇಶನ್. So Karnataka has a tropical climate. This tropical climate, it is ideal for year-round sugarcane cultivation, particularly in areas where irrigation facilities are available. So the warm temperature and adequate rainfall, it boosts the consistent growth of sugarcane. The second factor is high yield of the sugarcane. ಸೊ ಕರ್ನಾಟಕದಲ್ಲಿ ಶುಗರ್ಕೇನ್ ಇಳುವರಿ ತುಂಬ ಜಾಸ್ತಿ ಇದೆ. ಏನಕ್ಕಿದೆ ಅಂತಂದರೆ, ಬಿಕಾಸ್ ಫರ್ಟೈಲ್ ಸಾಯಿಲ್, ಇಲ್ಲಿ ಸಾಯಿಲ್ ಏನಾಗಿದೆ ತುಂಬ ಫಲವತ್ತಾಗಿದೆ, ಆ್ಯಂಡ್ ಇರಿಗೇಷನ್ ಫೆಸಿಲಿಟಿ, ನೀರಾವರಿ ಫೆಸಿಲಿಟಿ ಇರೋದ್ರಿಂದ ಪರ್ ಹೆಕ್ಟರ್ ಪ್ರೊಡಕ್ಟಿವಿಟಿ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್. ದೆನ್ ದ ಥರ್ಡ್ ಫ್ಯಾಕ್ಟರ್ ಫಾರ್ ದ ಗ್ರೋತ್ ಆಫ್ ಶುಗರ್ ಇಂಡಸ್ಟ್ರಿ ಇನ್ ಕರ್ನಾಟಕ ಈಸ್ ಗೌರ್ಮೆಂಟ್ ಸಪೋರ್ಟ್ ಆ್ಯಂಡ್ ಪಾಲಿಸೀಸ್. ಸೊ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಶುಗರ್ ಕೇನ್ ಇಂಡಸ್ಟ್ರಿ ಬೆಳಿಲಿಕ್ಕೆ ಅಂತಂದರೆ, ಇಟ್ ಪ್ರೊವೈಡ್ಸ್ ಸಬ್ಸಿಡೀಸ್ ಆ್ಯಂಡ್ ಇಟ್ ರೆಗ್ಯುಲೇಟ್ಸ್ ದಿ ಪ್ರೈಸಸ್ ಆ್ಯಂಡ್ ಆಲ್ಸೋ ಇಟ್ ಆಫರ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಟು ದಿ ಶುಗರ್ ಕೇನ್ ಫಾರ್ಮರ್ಸ್. ಸೊ ಇವಾಗ ಫೇರ್ ಆ್ಯಂಡ್ ರಿನ್ಯೂಮರೇಟಿವ್ ಪ್ರೈಸ್ ಅಂತ ನಾವೇನು ಕರಿತೀವಿ, ಸೊ ದ್ಯಾಟ್ ಈಸ್ ಆಲ್ಸೋ ಅನೌನ್ಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಆ್ಯಂಡ್ ಇದರ ಜೊತೆಗೆ ಏನು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಕೂಡ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಸಪೋರ್ಟ್ನ ಶುಗರ್ ಕೇನ್ ಫಾರ್ಮರ್ಸ್ಗೆ ಕೊಡುತ್ತೆ. ದೆನ್ ದೇರ್ ಆರ್ ವೇರಿಯಸ್ ಪ್ರೋಗ್ರಾಮ್ಸ್ that have enhanced the irrigation facilities and offered technical assistance to the cultivators. ಅಂದರೆ ಬೇರೆ ಬೇರೆ ಯೋಜನೆಗಳ ಮೂಲಕ ಏನು ಮಾಡ್ತಿದೆ ಗೌರ್ಮೆಂಟ್ ಅಂತಂದರೆ, ಇರಿಗೇಷನ್ ಫೆಸಿಲಿಟಿನ ಶುಗರ್ ಕೇನ್ ಕಲ್ಟಿವೇಷನ್ ಫಾರ್ಮರ್ಸ್ಗೆ ಜಾಸ್ತಿ ಮಾಡ್ತಿದೆ. ಅದರ ಜೊತೆಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದರೆ ಒಳ್ಳೆಯ ಇಳುವರಿ ನೀಡ್ತಕ್ಕಂತಹ ಶುಗರ್ ಕೇನ್ ತಳಿಗಳನ್ನು ನೀಡುವುದು, ಮತ್ತು ಶುಗರ್ ಕೇನ್ ಕಲ್ಟಿವೇಷನಲ್ಲಿ ಮೆಕನೈಜೇಷನ್, ಯಾಂತ್ರಿಕತೆಯನ್ನು ತರಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಅದನ್ನೆಲ್ಲ ಟೆಕ್ನಿಕಲ್ ಫೆಸಿಲಿಟೀಸ್ನ ಫಾರ್ಮರ್ಸ್ಗೆ ಕೊಡೋದು. ಸೊ ಈ ರೀತಿಯಾದಂಥ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಸ್ಕೀಮ್ಸ್ನ ತೊಗೊಂಡು ಬರ್ತಾ ಇದೆ. ದೆನ್ ಇನ್ಸೆಂಟಿವ್ ಫಾರ್ ಎಸ್ಟಾಬ್ಲಿಷಿಂಗ್ ಶುಗರ್ ಮಿಲ್ಸ್ ಹ್ಯಾವ್ ಎನ್ಕರೇಜ್ಡ್ ಇನ್ವೆಸ್ಟ್ಮೆಂಟ್ ಇನ್ ಇನ್ ದಿಸ್ ಸೆಕ್ಟರ್. ಸೊ ಗೌರ್ಮೆಂಟ್ ಏನು ಮಾಡ್ತಿದೆ, ಶುಗರ್ ಮಿಲ್ಸ್ನ, ಶುಗರ್ ಕೇನ್ ಕಲ್ಟಿವೇಷನ್ ಎಲ್ಲಿ ಮಾಡ್ತಾರೆ ಅಲ್ಲಿ ಬೆಳೀತಕ್ಕಂತಹ ಪ್ರದೇಶಗಳ ಹತ್ತಿರದಲ್ಲಿ ಶುಗರ್ ಇಂಡಸ್ಟ್ರೀಸ್ನ, ಶುಗರ್ ಮಿಲ್ಸ್ನ ಡೆವಲಪ್ ಮಾಡಲಿಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ ಏನು ಮಾಡ್ತಾ ಇದೆ, ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ. ದೆನ್ ದ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಪ್ರೆಸೆನ್ಸ್ ಆಫ್ ಬ್ಲ್ಯಾಕ್ ಸಾಯಿಲ್. ಸೊ ಬ್ಲ್ಯಾಕ್ ಫರ್ಟೈಲ್ ಸಾಯಿಲ್ which is available in Belagavi and Bagalkot district. This is ideal for the cultivation of sugarcane. So this is also one of the contributing factor for the growth of sugar industry in Karnataka, because this soil retains moisture and it is rich in essential minerals. So that enhances the sugarcane growth. So ಈ ಸಾಯಿಲ್ ಏನು ಮಾಡುತ್ತೆ, ಇಟ್ ರಿಟೇನ್ಸ್ ದಿ ಮಾಯಿಶ್ಚರ್. ಬ್ಲ್ಯಾಕ್ ಸಾಯಿಲ್ ಏನು ಮಾಡುತ್ತೆ, ಮಾಯಿಶ್ಚರನ್ನು ರಿಟೇನ್ ಮಾಡಿಕೊಳ್ಳುತ್ತೆ. ಜೊತೆಗೆ ಇಟ್ ಹ್ಯಾಸ್ ಸಮ್ ಎಸೆನ್ಷಿಯಲ್ ಮಿನರಲ್ಸ್ ವಿಚ್ ಆರ್ ವೆರಿ ಮಚ್ ಐಡಿಯಲ್ ಫಾರ್ ದಿ ಗ್ರೋತ್ ಆಫ್ ದಿ ಶುಗರ್ ಕೇನ್. ಸೊ ಈ ಶುಗರ್ ಕೇನ್ ಬೆಳಿಲಿಕ್ಕೆ ಏನು ಬೇಕಾದಂಥ ಮಿನರಲ್ಸ್ ಇದೆ ಅದೆಲ್ಲ ಬ್ಲ್ಯಾಕ್ ಸಾಯಿಲಲ್ಲಿ ಲಭ್ಯವಿರೋದ್ರಿಂದ ಶುಗರ್ ಕಲ್ಟಿವೇಷನ್ ಕರ್ನಾಟಕದಲ್ಲಿ ಬೆಳೀತಾ ಇದೆ. ದೆನ್ ವಾಟರ್ ಅವೈಲಬಿಲಿಟಿ ಫ್ರಮ್ ಮೇಜರ್ ರಿವರ್ಸ್. ಸೊ ಇವಾಗ ಏನಾಗ್ತಿದೆ, ನೀರಾವರಿ ಸೌಲಭ್ಯಕ್ಕೋಸ್ಕರ ಕರ್ನಾಟಕದಲ್ಲಿರ್ತಕ್ಕಂಥ ಮೇಜರ್ ರಿವರ್ಸಿಂದ ಏನು ಮಾಡ್ತಾ ಇದೆ, ಗೌರ್ಮೆಂಟು ನೀರಾವರಿ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಸೊ ಆ ರಿವರ್ಸ್ನ ನೋಡೋದಾದರೆ ಕೃಷ್ಣಾ ರಿವರ್, ತುಂಗಭದ್ರಾ ರಿವರ್ ಆ್ಯಂಡ್ ಕಾವೇರಿ ರಿವರ್ ಬೇಸಿನ್. ಈ ಎಲ್ಲ ನದಿಗಳ ನೀರಾವರಿ ಯೋಜನೆಗಳ ಮೂಲಕ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ನೀರಾವರಿ ಸೌಲಭ್ಯವನ್ನು ಈ ಶುಗರ್ ಕೇನ್ ಕಲ್ಟಿವೇಷನ್ ಮಾಡ್ತಕ್ಕಂಥ ರೈತರಿಗೆ ಒದಗಿಸ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ವರ್ಷದುದ್ದಕ್ಕೂ ಪೆರೆನಿಯಲ್ ಇರಿಗೇಷನ್ ಫ್ರಾಮ್ ದೀಸ್ ರಿವರ್ಸ್, ಅಂದರೆ ವರ್ಷದುದ್ದಕ್ಕೂ ಶುಗರ್ ಕೇನ್ ಕಲ್ಟಿವೇಷನ್ಗೆ ಬೇಕಾದಂಥ ನೀರಿನ ಸೌಲಭ್ಯ ದೊರಕ್ತಾ ಇದೆ. ದೆನ್ ಸ್ಟ್ರಾಟಜಿಕ್ ಲೊಕೇಶನ್ ಆಫ್ ಶುಗರ್ ಮಿಲ್ಸ್. ಸೊ ಈ ಸ್ಟ್ರಾಟಜಿಕ್ ಲೊಕೇಶನ್ ಆಫ್ ಶುಗರ್ ಮಿಲ್ಸ್ ಅಂದ್ರೇನು,
ಸೊ ಎಲ್ಲಿ ಶುಗರ್ ಕೈನ್ ಕಲ್ಟಿವೇಶನ್ ಆಗ್ತಿದೆ ಸೊ ಆ ಜಿಲ್ಲೆಗಳಲ್ಲಿ ಶುಗರ್ ಮಿಲ್ಸ್ನ ಲೊಕೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಮಂಡ್ಯ ಡಿಸ್ಟ್ರಿಕ್ಟ್ ಇದೆ. ದೇ ಡಾಮಿನೇಟ್ ಇನ್ ಶುಗರ್ ಪ್ರೊಡಕ್ಷನ್. ಸೊ ದೀಸ್ ಏರಿಯಾಸ್ ಹ್ಯಾವ್ ವೆಲ್ ಡೆವಲಪ್ಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ನೆಟ್ವರ್ಕ್ಸ್. ಸೊ ದಿಸ್ ಫೆಸಿಲಿಟೇಟ್ಸ್ ಎಫಿಷಿಯಂಟ್ ಶುಗರ್ ಕೇನ್ ಪ್ರೊಸೆಸಿಂಗ್. ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ಏನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕು ತುಂಬ ಚೆನ್ನಾಗಿ ಇರೋದ್ರಿಂದ ಸೊ ಅದು ಶುಗರ್ ಕೇನ್ ಪ್ರೊಸೆಸಿಂಗ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ಶುಗರ್ ಮಿಲ್ಸ್ ಏನಾಗಿದೆ ಬೆಳಗಾವಿ, ಬಾಗಲಕೋಟೆ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಲೊಕೇಟ್ ಆಗಿದೆ. ದೆನ್ ದ ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೇನು? ಯಾವುದೇ ಒಂದು ಇಂಡಸ್ಟ್ರಿ ಲೊಕೇಟ್ ಆಗಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳು ಬೇಕಾಗುತ್ತೆ. ಸೊ ಆ ಮೂಲಭೂತ ಸೌಲಭ್ಯಗಳು ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಫಾರ್ ಎಕ್ಸಾಂಪಲ್ ರೂರಲ್ ರೋಡ್ಸ್ ಇರ್ಬೋದು, ರೈಲ್ ಕನೆಕ್ಟಿವಿಟಿ ಇರ್ಬೋದು, ಮಾಡರ್ನೈಸ್ಡ್ ಶುಗರ್ ಮಿಲ್ಸ್ ಇರ್ಬೋದು. ಸೊ ಇದೇನು ಮಾಡ್ತಿದೆ, ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಶುಗರ್ ಕೇನ್ ಇಂಡಸ್ಟ್ರಿ ಬೆಳೀಲಿಕ್ಕೆ ಕರ್ನಾಟಕದಲ್ಲಿ ತುಂಬ ಹೆಲ್ಪ್ ಮಾಡಿದೆ. ದೆನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇನ್ ದ ಮಿಲ್ಸ್. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದರೆ ಹಳೆಯ ಮಿಲ್ಸ್ಗಳು ರಿನೋವೇಷನ್ ಆಗ್ತಿದೆ, ಹೊಸ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತೇವೆ. ಸೊ ಇದರಿಂದ ಏನಾಗುತ್ತೆ, ಈ ಮಿಲ್ಸ್ಗಳು ಏನು ಮಾಡುತ್ತೆ, ಶುಗರ್ ಕೇನ್ನ ಜಾಸ್ತಿ ಪ್ರೊಸೆಸ್ ಮಾಡ್ತವೆ. ಈ ರೀತಿ ಶುಗರ್ ಕೇನ್ನ ಜಾಸ್ತಿ ಪ್ರೊಸೆಸ್ ಮಾಡೋದ್ರಿಂದ ಏನಾಗುತ್ತೆ, ಮಿಲ್ಸ್ಗಳ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ. ದೆನ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ಈ ಶುಗರ್ ಕೇನ್ ಕಲ್ಟಿವೇಶನ್ ಮತ್ತು ಶುಗರ್ ಮಿಲ್ಸಿಂದ ಏನಾಗ್ತಾ ಇದೆ ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಂಪ್ಲಾಯ್ಮೆಂಟ್ ಫೆಸಿಲಿಟಿ ಅಂದರೆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ಗ್ರೋತ್, ಎಕನಾಮಿಕ್ ಗ್ರೋತ್, ಈ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ತುಂಬ ಸಹಾಯ ಆಗ್ತಿದೆ. ಸೊ ದಿಸ್ ಶುಗರ್ ಇಂಡಸ್ಟ್ರಿ ಇಟ್ ಕ್ರಿಯೇಟ್ಸ್ ಸಿಗ್ನಿಫಿಕೆಂಟ್ ಎಂಪ್ಲಾಯ್ಮೆಂಟ್ ಇನ್ ಫಾರ್ಮಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಕ್ಟಿವಿಟೀಸ್ ಆಫ್ ಶುಗರ್ ಕೇನ್. ಸೊ ಇಟ್ ಸ್ಟಿಮ್ಯುಲೇಟ್ ಲೋಕಲ್ ಎಕನಾಮೀಸ್. ಲೋಕಲ್ ಎಕನಾಮೀಸ್ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಎಕನಾಮಿನ ಇದೇನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದ ಶುಗರ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಲೈಕ್ ಬೆಳಗಾವಿ ಆ್ಯಂಡ್ ಮಂಡ್ಯ ದೇ ಆರ್ ವೆರಿ ಗುಡ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಮತ್ತು ಮಂಡ್ಯ ಜಿಲ್ಲೆಗಳ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಜಾಸ್ತಿ ಇದೆ. ರೀಸನ್ ಏನಂತಂದರೆ ಶುಗರ್ ಕೇನ್ ಇಂಡಸ್ಟ್ರೀಸ್ ಅಂತ ನಾವು ಹೇಳ್ಬೋದು. ದೆನ್ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಸೊ ಕರ್ನಾಟಕದಲ್ಲಿ ಶುಗರ್ ಕೇನ್ ಇಂಡಸ್ಟ್ರಿ ಬೆಳಿಲಿಕ್ಕೆ ಇನ್ನೂ ಒಂದು ಕಾರಣ ಏನಂದರೆ ಡಿಮ್ಯಾಂಡ್ ಫಾರ್ ಶುಗರ್ ಇನ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಕರ್ನಾಟಕ ಶುಗರ್ ಮಿಲ್ಸ್ ಏನು ಮಾಡ್ತಿದೆ, ಸೊ ಪ್ರೊಡಕ್ಷನ್ ಆಗ್ತಕ್ಕಂಥ ಶುಗರನ್ನು ಡೊಮೆಸ್ಟಿಕ್ ಅಂದರೆ ಸ್ಥಳೀಯ ಯೂಸಿಗೆ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡ್ತಿದೆ. ಸೊ ದಿಸ್ ಡಿಮ್ಯಾಂಡ್ ಫಾರ್ ಶುಗರ್ ಆ್ಯಂಡ್ ಇಟ್ಸ್ ಬೈ ಪ್ರಾಡಕ್ಟ್ಸ್ ಎನ್ಶೂರ್ಸ್ ಸಸ್ಟೈನಬಿಲಿಟಿ ಆಫ್ ದ ಇಂಡಸ್ಟ್ರಿ. ಸೊ ಇವಾಗ ಶುಗರ್ ಮತ್ತು ಶುಗರ್ ಬೈ ಪ್ರಾಡಕ್ಟ್ಸಿಗೆ ಯಾವ ರೀತಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಆ ರೀತಿ ಶುಗರ್ ಕೇನ್ ಇಂಡಸ್ಟ್ರಿ ಕೂಡ ಏನಾಗುತ್ತೆ, ಸಸ್ಟೈನ್ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಆಫ್ ಶುಗರ್ ಕೇನ್ ಇಂಡಸ್ಟ್ರಿ ಇನ್ ಕರ್ನಾಟಕ. Now we have to conclude our answer by writing a conclusion. ಸೊ ಕನ್ಕ್ಲೂಷನಲ್ಲಿ ಏನು ಬರಿಬೋದು, ನಾವು ಬರೆದಿಕ್ಕಂತಹ ಆನ್ಸರನ್ನು ಸಮರೈಸ್ ಮಾಡೋದ್ರ ಮುಖಾಂತರ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಕರ್ನಾಟಕಸ್ ಶುಗರ್ ಇಂಡಸ್ಟ್ರಿ ಥ್ರೈವ್ಸ್ ಡ್ಯೂ ಟು ಫೇವರೇಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್, ಗೌರ್ಮೆಂಟ್ ಸಪೋರ್ಟ್, ಫರ್ಟೈಲ್ ಸಾಯಿಲ್ ಆ್ಯಂಡ್ ಇರಿಗೇಷನ್ ಆಕ್ಸೆಸ್. The strategic location and infrastructure development and high domestic and international demand continue to drive the sugar industry growth and economic contribution. ಸೊ ಈ ರೀತಿ ನಾವು ಕನ್ಕ್ಲೂಷನ್ನ ಬರೆದು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಇಲ್ಲಿವರೆಗೂ ನಾವು ಆನ್ಸರ್ನ ಇಂಗ್ಲೀಷ್ ಅವತರಣಿಕೆಯನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಮುಂದಿನ ಸ್ಲೈಡ್ಸ್ಗಳಲ್ಲಿ ಆನ್ಸರ್ನ ಕನ್ನಡದ ಅವತರಣಿಕೆ ಇದೆ. ಸೊ ಅದನ್ನು ರೆಫರ್ ಮಾಡೋದ್ರ ಮುಖಾಂತರ ಆನ್ಸರ್ ಪ್ರಾಕ್ಟೀಸ್ ಮಾಡ್ಕೋಬೇಕು. Thank you for watching day 17 question and answer discussion. See you in the next video. Till then, happy answer writing.